ಎಲ್ಲ ರಾಜ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತ್ರಿಕಾರಂ ಟೀಮಿಂದ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಭಗವಂತ ಸದ್ಮಂಗಲವನ್ನು ಉಂಟು ಮಾಡಲಿ. ಸಿನಿಮಾಗೆ ಸಂಬಂಧಪಟ್ಟಿದ್ದ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿದೆ. ಹಾ. ಪೋಸ್ಟರ್ ರಿಲೀಸ್ ಆಗಿದೆ. ಹಾ. ಪೋಸ್ಟರ್ ಅಲ್ಲಿ ವಿಲನ್ ಆಗಿ ನಿಮ್ಮ ಫೇಸ್ ಕಾಣ್ತು. ಹಾ. ಸೊ ಅದು ತುಂಬಾ ಖಡಕ್ ಆಗಿದ್ದೆ, ಎಲ್ರಿಗೂ ತುಂಬಾ ಇಷ್ಟವಾಗಿರುವಂತದ್ದು. ಹಾ. ಈ ಸಿನಿಮಾದಲ್ಲಿ ವಿಲನ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನನಗೆ ಗೊತ್ತಿರಲಿಲ್ಲ ನನ್ನಲ್ಲಿ ಕಲೆ ಇದೆ ಅಂತ ಹೇಳಿ. ಓಕೆ. ನನ್ನಲ್ಲಿ ಒಂದು ಕಲೆ ಇದೆ, ನಾನು ಈ ಚಿತ್ರದಲ್ಲಿ ನಟನೆ ಮಾಡ್ತೀನಿ, ನನ್ನ ಇಷ್ಟೊಂದು ಅದ್ದೂರಿಯಾಗಿ ತೋರಿಸ್ತಾರೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಓಕೆ. ಆ ಸೀನ್ಗಳು ನೋಡ್ತಾ ಇದ್ರೆ ರಾಕ್ಷಸನ್ ನೋಡ್ದಂಗ ಆಗುತ್ತೆ. ಓಕೆ. ಅಷ್ಟು ಕೆಟ್ಟಾಗಿದೆ. ನಾನು ಬಹಳ ಸಾಫ್ಟ್ ಮನುಷ್ಯ. ಸಿನಿಮಾದಲ್ಲಿ ಬಹಳ ಕ್ರೂರಿಯಾಗಿ ತೋರಿಸ್ಬಿಟ್ಟಿದ್ದಾರೆ. ಜನ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ಗೆ ಏನ್ ಬೈತಾರೋ, ಸಣ್ಣ ಮಕ್ಳು ನೋಡಿ ಹೆದರ್ತಾರೋ ಗೊತ್ತೇ ಇಲ್ಲ. ಆ ತರ ಒಂದು ರಾಕ್ಷಸ ರೂಪ ಆ ಚಿತ್ರದಲ್ಲಿ ನನ್ನನ್ನ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅವ್ರಿಲ್ಲಿ ಅದೇನ್ ನನ್ನಲ್ಲಿ ಕಂಡ್ರೋ ಗೊತ್ತಿಲ್ಲ, ಅಷ್ಟು ಒಂದು ರಗಡ್ ಲುಕ್ ಇದೆ. ಇದೆಲ್ಲ ಯಶಸ್ಸು ನಮ್ಮ ದಿಲೀಪ್ ಕುಮಾರಿಗೆ ಸಲ್ಲುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಸೂಪರ್ ಸರ್. ಈಗ ಇದಕ್ಕಿಂತ ಮುಂಚೆ ನೀವು ಈ ಸಿನಿಮಾ ಬರ್ಲಿಕ್ಕಿಂತ ಮುಂಚೆ ನಿಮಗೆ ಬೇರೆ ಯಾವ್ದಾದ್ರು ಅನುಭವಗಳಿತ್ತ? ನಾಟಕ ಒಂದ್ಸಾರಿ ಒಂದು ಪೌರಾಣಿಕ ನಾಟಕ ಮಾಡಿದ್ದೆ ಅಷ್ಟೇ. ಅಂದ್ರೆ ರಂಗಭೂಮಿಯಲ್ಲಿ ನಿಮಗೆ ಅನುಭವ ಇದೆ? ಪೌರಾಣಿಕ ನಾಟಕ ಮಾಡಿದ್ದೆ. ಅದ್ರಾಗೂ ಏನಂತ ನನಗೆ ಅನುಭವ ಇರ್ಲಿಲ್ಲ. ನನ್ಗೆ ನಿಮ್ಮಂತ ಡೈರೆಕ್ಟ್ರು ಸಹ ಕಲಾವಿದ್ರೆಲ್ಲ ನೀನ್ ಮಾಡ್ತೀನಿ, ನಿನ್ ಕೈ ಆಗುತ್ತೆ ಮಾಡು ಅಂತೇಳಿ ಮಾಡಿಸಿದ್ದು. ಆಲ್ಮೋಸ್ಟ್ ಪೋಸ್ಟರ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ನೋಡಿದ್ದಾರೆ ಈಗ ಆಲ್ರೆಡಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ನಮ್ಮ ಟೆಲಿವಿಷನ್ ನಿಂದ ಇರ್ಬೋದು, ನ್ಯೂಸ್ ನಿಂದ ಇರ್ಬೋದು, ತುಂಬಾ ಜನ ನೋಡಿದ್ದಾರೆ. ಜನ ನಿಮ್ಮ ಹತ್ರ ಏನಂತ ಹೇಳ್ತಿದ್ದಾರೆ ಸರ್? ಇದು ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ, ಟೀಸರ್ ಯಾವಾಗ ಬಿಡ್ತೀರಾ, ಸಾಂಗ್ ಯಾವಾಗ ಬಿಡ್ತೀರಾ, ಬಹಳ ಕ್ಯೂರಿಯಾಸಿಟಿ ಜನಕ್ಕೆ. ನಾನು ಜನ ಹೊರ ಓಡಾಡ್ತಾ ಇದ್ರೆ ನನಗೆ ಇನ್ನೂ ಅಷ್ಟು ಫೆಮಿಲಿಯರ್ ಇಲ್ಲ ನಾವು, ಆದ್ರೂ ನನ್ನನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಐಡೆಂಟಿಫೈ ಆಗೋ ಲೆವೆಲ್ ಅಲ್ಲಿ ಪೋಸ್ಟರ್ ರಿಲೀಸ್ ಆಗಿದೆ. ಎಲ್ರು ಒಂದ್ ದಿನಕ್ಕೆ ಕಡಿಮೆ ಅಂತಂದ್ರೆ ನಾನು ಈ ಟೌನ್ ಒಳಗೆ ಬಂದ್ಬಿಟ್ರೆ ಒಂದು 2000 ಜನನ ನನ್ನನ್ನ ಕೇಳ್ತಾ ಇರ್ತಾರೆ. ಈ ಪೋಸ್ಟರ್ ಹಿಂದೆ ಇರುವಂತಹ ಹಾರ್ಡ್ ವರ್ಕ್, ಅದರ ಕ್ರಿಯೇಟಿವಿಟಿ ಮೈಂಡ್ ಅದೆಲ್ಲ ಯಾರ್ದು ಸರ್? ಕ್ರಿಯೇಟಿವಿಟಿ ಬಂದು ಡೈರೆಕ್ಟರ್ ದಿಲೀಪ್ ಕುಮಾರ್ JR ಅಂತ ಹೇಳಿ. ಹಾಗೆ ಅದಕ್ಕೆ ಸಾಕಾರವಾಗಿ ನಮ್ಮ ಸಿನಿಮಾದ ಹೀರೋ ಹರ್ಷವರ್ಧನ್ ಸರ್ ಇದಾರಲ್ಲ, ಇವರಿಬ್ರು ಡಿಸೈನರ್ ಇದಾನಲ್ಲ, ಆತನಿಗೆ 2 ತಿಂಗಳು ಅವ್ನು ಮಲಗಕ್ ಬಿಟ್ಟಿಲ್ಲ. ಆ ತರ ಇದೇ ಡಿಸೈನ್ ಬರ್ಬೇಕು, ಹಿಂಗೆ ಇರ್ಬೇಕು, ನಮ್ಮ ಸಿನಿಮಾದಲ್ಲಿ ಏನಿದೆಯೋ ಅದನ್ನ ಮಾತ್ರ ತೋರಿಸಿ, ಬೇರೆ ಯಾವುದನ್ನು ಆಲ್ಟ್ರ್ ಮಾಡಬೇಡ್ರಿ. ನಮ್ಮ ಸಿನಿಮಾ ಇರ್ತಕ್ಕಂಥ ಕಂಟೆಂಟ್ ಮತ್ತೆ ಅಲ್ಲಿರ್ತಕ್ಕಂಥ ಲುಕ್ಕು ಅಲ್ಲ ಅಷ್ಟನ್ನೇ ಮಾತ್ರ ರಿವೀಲ್ ಮಾಡ್ಬೇಕು. ನೀವು ಬೇರೆ ಸುಮ್ಮನೆ ಯಾವ್ದೋ ಮಾಡೋದು, ಆ ಸಿನಿಮಾದಾಗ ನೋಡಿರಿ ಏನೋ ಇಲ್ದಂಗಿರೋದು, ಆ ತರ ಏನ್ ಮಾಡಬೇಡಿ. ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನ ಮಾಡಿ, ಅದನ್ನ ತೋರಿಸ್ಬಿಟ್ಟು ಅವರಿಗೆ ಮಾಡಿರೋ ಅವ್ರಿಗೂ ಕೂಡ ನಾನು ಬಹಳ ಕೃತಜ್ಞ. ಬಹಳ ಒಳ್ಳೆ ಪೋಸ್ಟರ್ ಮಾಡಿದ್ದಾರೆ. ಯಾವೊಂದು ಆಡಿಯನ್ಸ್ ತೋರಿಸಿದ್ರು, ಏನ್ ಸ್ಟಾರ್ ನಟರು ಅದನ್ನ ರಿವೀಲ್ ಮಾಡ್ತಾರೆ. ಬಹಳ ಅದ್ಭುತವಾಗಿದೆ ಸಿನಿಮಾ, ಎಲ್ಲಿ ಮಾಡಿರೋದು ಇದು, ಯಾರು ಸಿನಿಮಾ ಮಾಡಿರೋದು ನಮಗೆ ಗೊತ್ತಿಲ್ಲ, ನಾವು ಈ ತರ ಸ್ಟಾರ್ ಆಗ್ತಿದೀವಿ ಅಂತ. ಎಲ್ಲೆಲ್ಲಿ ನಮಗೆ ಪರಿಚಯನೇ ಇರಲ್ಲ. ಇಲ್ಲಿಂದ ಬೆಳಗಾಂ, ಹುಬ್ಳಿ, ಧಾರವಾಡ, ಬೇರೆ ಬೇರೆ ರಾಜ್ಯಗಳಿಂದ ಫೋನ್ ಬರ್ತಾ ಇದಾವೆ. ನಂದು ಫೇಸ್ಬುಕ್ ಅಲ್ಲಿ ನಂದು ನಂಬರ್ ಹಾಕ್ಬಿಟ್ಟಿದ್ದೀನಿ. ಹಂಗಾಗ್ಬಿಟ್ಟು ಬಹಳ ಜನ ನನ್ ಕೇಳ್ತಾರೆ. ಕೆಲವು ಡೈರೆಕ್ಟರ್ಗಳು ಫೋನ್ ಮಾಡ್ತಾರೆ, ಪ್ರೊಡ್ಯೂಸರ್ಗಳು ಫೋನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡ್ತಾರೆ, ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಮೆಸೇಜ್ ಆಗ್ತಾ ಇದಾರೆ. ನಿಮ್ದು ಯಾವ ಊರು, ನೀವ್ ಎಲ್ಲಿದ್ದೀರಾ, ನಿಮ್ಮನ್ನ ನೋಡ್ಬೇಕು, ಒಂದ್ಸತಿ ಭೇಟಿ ಮಾಡ್ಬೇಕು, ಈ ತರ ಕ್ಯೂರಿಯಾಸಿಟಿ ಅವ್ರಿಗೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಿರುವಂತಹ ಹೊಸ ವಿಲನ್, ಖಡಕ್ ವಿಲನ್ ಅನ್ಕೊಂಡಿರಿಲ್ಲ. ನಾನು ಅನ್ಕೊಂಡಿಲ್ಲ, ಖಂಡಿತ ನಾನು ಅನ್ಕೊಂಡಿಲ್ಲ. ಅದನ್ನ ನಮ್ಮ ಸಿನಿಮಾ ತಂಡ, ಕ್ಯಾಮ್ರಾಮನ್ ಇರ್ಬೋದು, ಕ್ಯಾಮ್ರಾಮನ್ ಯಾಸಿನ್ ಅಂತ ಹೇಳ್ಬಿಟ್ಟು ಅವ್ರು ಇರ್ಬೋದು, ಆಮೇಲೆ ನಮ್ಮ ಎಡಿಟರ್ ಇದ್ದಾರೆ ಸತೀಶ್ ಚಂದ್ರಯ್ಯ ಅಂತ, ಅವರು ಕೋರಿಯೋಗ್ರಾಫರು, ಆಮೇಲೆ ನಮ್ಮ ಟೀಮ್ನ ಎನ್ಸಿದಾರೆ ಎಲ್ಲ, ನಮ್ಮ ಟೀಮ್ನಲ್ಲಿ ಏನ್ ಕೆಲಸ ಮಾಡಿದಾರೋ ಅವ್ರಷ್ಟು ಜನ ಬಹಳ ಎಫರ್ಟ್ ಹಾಕಿ ಈ ಸಿನಿಮಾದಲ್ಲಿ ನಿಮ್ಮ ವಿಲನ್ ರೋಲ್ ವಿಲನ್ ಒಂದೇ ಅಲ್ಲ, ಒಂದು ಸಣ್ಣ ಪಾತ್ರನ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸೂಪರ್. ನಾವು ಹಿಂಗ್ ಮಾಡ್ತೀವಿ ಅಂತ ನಮಗೂ ಕೂಡ ಅನ್ಕೊಂಡೇ ಇಲ್ಲ. ಹೊಸಬ್ರು ಕನಸು ಮಾಡಿದ್ರೆ ಎಂತ ಸಿನಿಮಾ ಕ್ರಿಯೇಟ್ ಮಾಡ್ಬೋದು ಅಂತ ನಮ್ ತ್ರಿಕಾರಂ ಮೂವಿಯಲ್ಲಿ ತೋರಿಸಿದ್ದಾರೆ.
ಖಂಡಿತ ಆಡಿಯನ್ಸ್ ಕೈ ಹಿಡ್ದೇ ಹಿಡಿತಾರೆ. ಒಳ್ಳೆ ಸಿನಿಮಾ ಮಾಡಿದೀವಿ, ಖಂಡಿತ ಆಡಿಯನ್ಸ್ ಬರ್ತಾರೆ. ಈಗಲೇ ನಮ್ ಇನ್ನು ಜಸ್ಟ್ ಪೋಸ್ಟ್ ಮಾತ್ರ ಮಾಡಿದೀವಿ. ನೀವು ನೋಡ್ರಿ, ನೆಕ್ಸ್ಟ್ ಟೀಸರ್ ಬಿಡ್ತೀವಿ, ಅದ್ರ ಲುಕ್ ನೋಡ್ರಿ, ಅದನ್ನ ನೋಡ್ಬಿಟ್ಟು ಆಡಿಯನ್ಸ್ ಏನ್ ರಿವೀಲ್ ಮಾಡ್ತಾರೆ ಆಮೇಲೆ ನೋಡಿ. ಇನ್ನು ಯಾವ್ದು ಏನೇನ್ ರಿಲೀಸ್ ಮಾಡ್ಬೇಕು ಅಂತಿದ್ರೆ ಟೀಸರ್ ಜೊತೆ ಸಾಂಗು ಹಿಂದೆ ಮುಂದೆನೆ ಬಿಡ್ತಾ ಇದೀವಿ. ಆಮೇಲೆ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ಸರ್? ಈ ಸಿನಿಮಾದಲ್ಲಿ 5 ಸಾಂಗ್ ಇದಾವೆ. 5 ಸಾಂಗ್ ಇದೆ. 5 ಸಾಂಗು, ಒಂದು ಪ್ಯಾಥೋ ಇದೆ, ಡ್ಯುಯೆಟ್ ಇದೆ. ಎಲ್ಲಾ ತರ ಆಡಿಯನ್ಸ್ಗೂ ಇಷ್ಟ ಆಗತ್ರ ಮಾಡಿದೀವಿ. ಓಕೆ. ಹೀರೋ ಹೀರೋಯಿನ್ ಅನ್ನೆಲ್ಲ ನೀವು ಸೆಲೆಕ್ಟ್ ಮಾಡುವಾಗ ಸೊ ಅದು ನೀವಾಗಿ ಸೆಲೆಕ್ಟ್ ಮಾಡಿದ್ರು ಅಥವಾ ಡೈರೆಕ್ಟರ್ ಟೀಮ್ ಅದನ್ನ ಸೆಲೆಕ್ಟ್ ಮಾಡಿದ್ರು? ಸರ್, ನಾನು ನೆಪ ಮಾತ್ರ ಅಷ್ಟೇ. ಓಕೆ. ಯಾವುದೇ ಒಬ್ಬ ಒಂದು ಚಿತ್ರ ಗೆಲ್ಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಏನ್ ಗೊತ್ತಾ, ಅವನಿಗೆ ತಿಳಿದ ನಾಲೆಡ್ಜ್ ಅನ್ನ ಗೊತ್ತಿದ್ರೆ ಮಾತ್ರ ಹೇಳ್ಬೇಕು, ಗೊತ್ತಿಲ್ಲದೆ ಇದ್ರೆ ಅವ್ನು ಇಂಟರ್ಫಿಯರ್ ಆಗ್ಬಾರ್ದು. ಡೈರೆಕ್ಟರ್ ಮೇಲೆ, ಆ ಟೀಮ್ ಮೇಲೆ ಜವಾಬ್ದಾರಿ ವಹಿಸ್ಬೇಕು. ಖಂಡಿತ ಕಷ್ಟಪಟ್ಟು ಕೆಲಸ ಮಾಡೋಂಥ ಟೀಮಿಗೆ ನಾವು ಜವಾಬ್ದಾರಿ ಕೊಟ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಸೋಲಲ್ಲ. ಆ ಸೋಲು ಅಂತಕ್ಕದ್ದು ಇಲ್ವೇ ಇಲ್ಲ ಅಂದ್ಬಿಟ್ರಿ. ಈ ಭಗವಂತನ ಸನ್ನಿಧಿಯಲ್ಲಿ ಹೇಳ್ತೀನಿ, ಇನ್ ಮುಂದೆ ಯಾರೇ ಪ್ರೊಡ್ಯೂಸರ್ ಬಂದ್ರು ಆ ಜವಾಬ್ದಾರಿಯನ್ನ ಡೈರೆಕ್ಟ್ರು ಮತ್ತೆ ಅಲ್ಲಿರ್ತಕ್ಕಂಥ ಟೀಮ್, ಅದೇನ್ ಟೀಮ್ ವರ್ಕ್ ಇದೆಯೋ ಆ ಟೀಮಿಗೆ ಜವಾಬ್ದಾರಿ ಕೊಡ್ಬೇಕು, ಇಂಟರ್ಫಿಯರ್ ಆಗ್ಬಾರ್ದು. ಹಂಗಂತ ಆ ಟೀಮ್ನವ್ರು ದುರುಪಯೋಗ ಪಡಿಸ್ಕೋಬಾರ್ದು. ಯಾವುದೇ ಒಬ್ಬ ಪ್ರೊಡ್ಯೂಸರ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅವರಿಗೆ ಅವಕಾಶನೇ ಸಿಗೋದಿಲ್ಲ ಫ್ಯೂಚರ್ ಅಲ್ಲಿ. ಖಂಡಿತವಾಗ್ಲೂ ನಮ್ಮ ಸಿನಿಮಾದಲ್ಲಿ ನಾನು ಖಂಡಿತ ಎಲ್ಲರಿಗೂ ಅವ್ರವ್ರದೇ ಆದ ಜವಾಬ್ದಾರಿ ಕೊಟ್ಟು ಎಲ್ಲರೂ ಕರೆಕ್ಟ್ ಆಗಿ ನಿಭಾಯಿಸಿದ್ದಾರೆ. ಹಂಗಾಗಿ ಸಿನಿಮಾ ನಮ್ದು ಗೆದ್ದೆ ಗೆಳೆಯುತ್ತೆ ಅನ್ನೋ ನನಗೆ ಕಾನ್ಫಿಡೆನ್ಸ್ ಇದೆ. 100% ಗೆದ್ದೆ ಗೆಳೆಯುತ್ತೆ. 100 ಡೇಸ್ ಹಾಗೆ ಆಗುತ್ತೆ ಸಿನಿಮಾ. ಸೂಪರ್. ಕರ್ನಾಟಕದ ಜನತೆಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ತ್ರಿಕಾರಂ ಸಿನಿಮಾವನ್ನ ಬಹಳ ಅದ್ಭುತವಾಗಿ ಮೇಕಿಂಗ್ ಮಾಡಿದೀವಿ. ನೀವು ಬಂದು ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ. ಖಂಡಿತ ಈ ಸಿನಿಮಾ ಈ ಪ್ರಪಂಚದಾದ್ಯಂತ ಹೆಸರು ಮಾಡುತ್ತೆ. ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ. ಕನ್ನಡದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಹ ಕಲಾವಿದರುಗಳು ಮುಂದೆ ಸಿನಿಮಾ ತೆಗೆಯೋದಕ್ಕೆ ತುಂಬಾ ಅನುಕೂಲವಾಗುತ್ತೆ. ದಯಮಾಡಿ ಎಲ್ಲರೂ ಬಂದು ಟಾಕೀಸಲ್ಲೇ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಮ್ಮ ಟೀಮ್ನಲ್ಲಿ ಮತ್ತೊಂದು ಸಿನಿಮಾ ಬರ್ಲಿಕ್ಕೆ ನೀವು ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಕರ್ನಾಟಕ ಜನತೆಗೆ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಕರ್ನಾಟಕ ಜನತೆಗಳೆಲ್ಲರೂ ತ್ರಿಕಾರಂ ಸಿನಿಮಾವನ್ನ ಗೆಲ್ಲಿಸಿ ಕನ್ನಡಕ್ಕೆ ಹೊಸ ಯುವಕರ, ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸರ್.